ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇದ್ದೀರಾ ಆಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲು. ಇವತ್ತು ನಾನು ನಿಮಗೆ RO ಮೆಂಬ್ರೇನ್ ಅಂದರೆ ರಿವರ್ಸ್ ಆಸ್ಮೋಸಿಸ್ ಮೆಂಬ್ರೇನು ವಾಟರ್ ಪ್ಯೂರಿಫೈಯಲ್ಲಿ ಹೇಗೆ ಚೇಂಜ್ ಮಾಡೋದು ಅಂತ ತೋರಿಸ್ತೀನಿ. ಇದೇ ನೋಡಿ ವೈಟ್ ಪೈಪು, ಇದರಲ್ಲೇ ಪ್ಯೂರಿಫೈಡ್ ವಾಟರ್ ಬರ್ತಾ ಇರೋದು. ಬಟ್ ಈಗ ಚೋಕ್ ಆಗಿರೋದ್ರಿಂದ ಡ್ರಾಪ್ ಬರ್ತಾ ಇದೆ. ಬ್ಲೂ ಪೈಪಲ್ಲಿ ಜೋರಾಗಿ ಬರ್ತಾ ಇದೆ. ಈಗ ನೋಡಿ ಕ್ಲಿಯರಾಗಿ ಕಾಣುತ್ತೆ. ವೈಟ್ ಪೈಪಲ್ಲಿ ಡ್ರಾಪ್ ಬರ್ತಾ ಇದೆ, ಬ್ಲೂ ಪೈಪಲ್ಲಿ ಜೋರಾಗಿ ಬರ್ತಿದೆ. ಈ ಸಿಚುಯೇಷನಲ್ಲೇ ನಿಮಗೆ RO ಮೆಂಬ್ರೇನ್ ಹೋಗಿದೆ ಅಂತ ಇರೋದು. ಈಗ RO ಮೆಂಬ್ರೇನ್ ಚೇಂಜ್ ಮಾಡಬೇಕು. ಬೇರೆ ಎಲ್ಲ ಸೆಡಿಮೆಂಟ್, ಕಾರ್ಬನ್ನು, ಪಾಪು ಎಲ್ಲದೂ ಚೆನ್ನಾಗಿದೆ. RO ಮೆಂಬ್ರೇನ್ ಒಂದು ಚೇಂಜ್ ಮಾಡಿದ್ರೆ ಸಾಕು. ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಟಾಪಲ್ಲಿರೋಂಥದ್ದು ವಿತ್ ಕ್ಯಾಪ್ ಕಾಣುತ್ತದೆ, ಅದೇ RO ಮೆಂಬ್ರೇನ್, ರಿವರ್ಸ್ ಆಸ್ಮೋಸಿಸ್ ಮೆಂಬ್ರೇನ್. ಅದನ್ನು ಕ್ಯಾಪ್ನೊಂದು ತೆಗೆದ್ರೆ RO ಮೆಂಬ್ರೇನ್ ಈಸಿಯಾಗಿ ಕಾಣುತ್ತೆ. ನಿಮಗೆ ನೋಡಿ ಕ್ಯಾಪ್ನ ಓಪನ್ ಮಾಡಿದೆ. ಈಗ RO ಮೆಂಬ್ರೇನ್ ಕಾಣ್ತಾ ಇದೆಯಲ್ಲ, ಇದು ಬರೀ ಕೈಯಲ್ಲಿ ಬರಲ್ಲ, ಕಟಿಂಗ್ ಪ್ಲೇಯರ್ ಅಥವಾ ನೋಸ್ ಪ್ಲೇಯರಲ್ಲಿ ಈಸಿಯಾಗಿ ತೆಗಿಬೋದು. ಇದೇ ಹೊಸ RO ಮೆಂಬ್ರೇನು 100 GB. ಈಗ ನಾವು ಚೇಂಜ್ ಮಾಡೋಕೆ ಹೊರಟಿರೋದು. ಇದು ಡೈರೆಕ್ಷನ್ ಒಂದು ನೀವು ನೋಡಿಕೊಂಡ್ರೆ ಫಿಟ್ ಮಾಡ್ಬೋದು. ಟಾಪ್ ಯಾವುದು ಬಾಟಮ್ ಯಾವುದು ಅಂತ ನೋಡ್ತೀವಿ. ದೊಡ್ಡದಾಗಿ ಬ್ಲಾಕ್ ಆಗಿ ರಿಂಗ್ ಇರೋದು ಔಟ್ಸೈಡ್ ಇರುತ್ತೆ, ಸಣ್ಣದಾಗಿ ಚಿಕ್ಕದಾಗಿ ಓರಿಂಗ್ ಬ್ಲಾಕ್ ಕಲರ್ ಓರಿಂಗ್ ಇರೋಂಥದ್ದು ಇನ್ಸೈಡ್ ಹೋಗುತ್ತೆ. ಈಗ ನೋಡಿ ಹಾಕೋದು ತೋರಿಸುತ್ತೆ. ನೋಸ್ ಪ್ಲೇಯರಲ್ಲಿ ಈಸಿಯಾಗಿ ಬಂದಿರುತ್ತೆ. ಹಳೆ RO ಮೆಂಬ್ರೇನ್ನ ಫಸ್ಟ್ ತೆಗೆದು ನೋಡಿ, ಡೈರೆಕ್ಷನ್ ನೋಡ್ಕೊಳ್ಳಿ, ಯಾವ್ಯಾವ ಓರಿಂಗು ಯಾವ ಸೈಡ್ ಇದೆ ಅಂತ. ಸೇಮ್ ಡೈರೆಕ್ಷನಲ್ಲೇ ಫಿಟ್ ಮಾಡಿದ್ರೆ ಆಯಿತು. ಸೇಮ್ ಡೈರೆಕ್ಷನ್ನು ಕನ್ಫ್ಯೂಸ್ ಆಗ್ಬಾರ್ದು ಅಷ್ಟೇ, ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಚಿಕ್ಕ ಓರಿಂಗ್ ಇರೋಂಥದ್ದು ಇನ್ಸೈಡಲ್ಲಿ ಹಾಕಿ ಒಳಗಡೆ ಕೂರಿಸಿ ಫಿಟ್ ಮಾಡಬೇಕು. ಜೋರಾಗಿ ಪ್ರೆಸ್ ಮಾಡಿದ್ರೆ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಕ್ಯಾಪ್ನ ಹಾಕಿ ಟೈಟ್ ಮಾಡಬೇಕು. ಕ್ಯಾಪ್ ಟೈಟ್ ಮಾಡಿದ್ಮೇಲೆ ಫುಲ್ ಟೈಟ್ ಮಾಡಿ. ಹ್ಯಾಂಡ್ ಟೈಟ್ ಆದರೆ ಜೋರಾಗೆ ಮಾಡಬೇಕು, ಇಲ್ಲ ಸ್ಪಾನರ್ ಕೂಡ ಮಾಡಬೇಕು. ಪೈಪ್ ಎಲ್ಲ ಕನೆಕ್ಷನ್ ಮಾಡಿ. ಈಗ ನೋಡಿ ಫ್ಲೋ ವೈಟ್ ಪೈಪಲ್ಲಿ ಡ್ರಾಪ್ ಬರ್ತಾ ಇರೋದು ಜೋರಾಗಿ ಬರ್ತಾ ಇದೆ. ಇದು ಗಂಟೆಗೆ 15 ಲೀಟ್ರ್ ಬರುತ್ತೆ ಫ್ಲೋ. ಬ್ಲೂ ಪೈಪಲ್ಲಿ ಆ್ಯಸ್ ಇಟ್ ಈಸ್ ಜೋರಾಗಿ ಬರ್ತಾ ಇದೆ. 40-60 ರೇಷನಲ್ಲಿ ಇರುತ್ತೆ. ಈಸಿಯಾಗಿರುತ್ತೆ, ನೀವೇ ಕೂಡ ಮಾಡ್ಬೋದು. ಇನ್ ಕೇಸ್ ಆಗಿಲ್ಲ ಅಂದರೆ ಅದರ ಟೆಕ್ನಿಷಿಯನ್ ಅಂತ ಚೇಂಜ್ ಮಾಡಿಸಿ. ಇದು ಸ್ಪಾನರ್, ಇದೇ ಸ್ಪಾನರ್ಗೆ ಟೈಟ್ ಮಾಡೋವಂಥದ್ದು. ನೋಡಿ ಹಳೆದಕ್ಕೂ ಈಗಿಗೂ ಲಾಟ್ ಆಫ್ ಚೇಂಜಸ್ ಇದೆ. ಇದೇ ಈಸಿಯಾಗಿ RO ಮೆಂಬ್ರೇನ್ನ ಚೇಂಜ್ ಮಾಡೋವಂಥದ್ದು. ಮನೆಯಲ್ಲಿ ನೀವೇ ಕೂಡ ಮಾಡ್ಕೋಬೋದು, ಇಲ್ಲ ಯಾರು ಟೆಕ್ನಿಷಿಯನ್ ಹತ್ರ ಮಾಡಿಸ್ಬೋದು. ತುಂಬ ಈಸಿಯಾಗಿರುತ್ತೆ. ಇದು RO ವಿಟಿಎಸ್. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮರಿದಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್.